ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಟೆಕ್ ಬಗ್ಗೆ ಏನಪ್ಪ ಅಂತೇಳಿ ಇವತ್ತಿಂದ ನನ್ನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಸೊ ನಾವು ಕೊನೆಯದಾಗಿ ಹೇಳಿದಾಗೆ ನಂದು 500 ಸಬ್ಸ್ಕ್ರೈಬ್ಸ್ ಕಂಪ್ಲೀಟ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ. ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಏನೋ ಒಂದು ಇನ್ಫಾರ್ಮೇಟಿವ್ ಸಿಗುತ್ತೆ, ಇವನಿಂದ ಏನೋ ಒಂದು ಯೂಸ್ ಆಗುತ್ತೆ, ಟೆಕ್ ಆಗಿರ್ಬೋದು, ಯಾವುದೋ ಒಂದು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ, ಇಲ್ಲ ಅಂತ ಹೇಳಿದ್ರೆ ಬಿಟ್ಬಿಡಿ, ಪರವಾಗಿಲ್ಲ. ಸೊ 500 ಸಬ್ಸ್ಕ್ರೈಬರ್ಸ್ ಆಗಿರೋ ಪ್ರಯುಕ್ತ ಇನ್ನು ಮುಂದೆ ನನ್ನ ಚಾನಲಲ್ಲಿ ಟೆಕ್ ನ್ಯೂಸಸ್ ಅಂದರೆ ಜಗತ್ತಲ್ಲಿ ಆಗುವಂಥ ಏನಾದರೂ ಟೆಕ್ ನ್ಯೂಸಸ್ ಆಗಿರ್ಬೋದು, ಆಮೇಲೆ ಅವೇರ್ನೆಸ್ ಮೂಡಿಸೋ ವೀಡಿಯೋಸ್ ಆಗಿರ್ಬೋದು, ಲೈಕ್ ಯಾವುದಾದ್ರು ಒಂದು ಟೆಕ್ ನ್ಯೂಸ್, ಯಾವುದೇ ಒಂದು ಮೊಬೈಲ್ ಆಗಲಿ ಯಾವುದಾದ್ರು ಒಂದು ಲಾಂಚ್ ಆಗ್ತಾಯಿದ್ದಾರೆ, ಆಮೇಲೆ ನಮ್ಮ ದೇಶದಲ್ಲಿ ಏನಾದ್ರು ಒಂಥರ ಡಿಫ್ರೆಂಟಾಗಿ ಏನಾದ್ರು ನಡೀತಾ ಇತ್ತು ಅಂತ ಹೇಳಿದ್ರೆ ನಾನು ಆ ವಿಡಿಯೋನ ದೇಶದಲ್ಲಿ ಅಂತಲ್ಲ, ಸದ್ಯದಲ್ಲಿ ಪ್ರಪಂಚದಾದ್ಯಂತ ಯಾವ್ದಾದ್ರು ನನಗೆ ಕಣ್ಣಿಗೆ ಬಿದ್ದು ನಾನು ಹೇಳೋದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತೇಳಿ ಟೆಕ್ ನ್ಯೂಸ್ ಮಾಡೋಣ ಅಂತ ಇದ್ದೀನಿ. ಇವತ್ತಿಂದ ನನ್ನ ಟೆಕ್ ನ್ಯೂಸು ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ನನ್ನ ಚಾನಲಲ್ಲಿ ಟೆಕ್ ನ್ಯೂಸಸ್ ಅಂದರೆ ಜಗತ್ತಲ್ಲಿ ಆಗುವಂಥ ಏನಾದರೂ ಟೆಕ್ ನ್ಯೂಸಸ್ ಆಗಿರ್ಬೋದು, ಆಮೇಲೆ ಅವೇರ್ನೆಸ್ ಮೂಡಿಸೋ ವೀಡಿಯೋಸ್ ಆಗಿರ್ಬೋದು, ಲೈಕ್ ಯಾವುದಾದ್ರು ಒಂದು ಟೆಕ್ ನ್ಯೂಸ್, ಯಾವುದೇ ಒಂದು ಮೊಬೈಲ್ ಆಗಲಿ ಯಾವುದಾದ್ರು ಒಂದು ಲಾಂಚ್ ಆಗ್ತಾಯಿದ್ದಾರೆ, ಆಮೇಲೆ ನಮ್ಮ ದೇಶದಲ್ಲಿ ಏನಾದ್ರು ಒಂಥರ ಡಿಫ್ರೆಂಟಾಗಿ ಏನಾದ್ರು ನಡೀತಾ ಇತ್ತು ಅಂತ ಹೇಳಿದ್ರೆ ನಾನು ಆ ವಿಡಿಯೋನ ದೇಶದಲ್ಲಿ ಅಂತಲ್ಲ, ಸದ್ಯದಲ್ಲಿ ಪ್ರಪಂಚದಾದ್ಯಂತ ಯಾವ್ದಾದ್ರು ನನಗೆ ಕಣ್ಣಿಗೆ ಬಿದ್ದು ನಾನು ಹೇಳೋದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತೇಳಿ ಟೆಕ್ ನ್ಯೂಸ್ ಮಾಡೋಣ ಅಂತ ಇದ್ದೀನಿ. ಇವತ್ತಿಂದ ನನ್ನ ಟೆಕ್ ನ್ಯೂಸು ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಟಾಟಾ ಗ್ರೂಪ್ ಅವರು ಫಸ್ಟ್ ಇಂಡಿಯನ್ ಆ್ಯಪಲ್ ಫಸ್ಟ್ ಟೆಕ್ ನ್ಯೂಸ್ ನೋಡೋಣ. ಏನಪ್ಪ ಅಂತೇಳಿದ್ರೆ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮಸ್ತ್, ನಿಮ್ಗೆ ಸಖತ್ ಲೈಕ್ ಐಫೋನ್ ಯೂಸರ್ಸ್ಗಳಂತೂ ಮಾತು ಕೇಳಿದ್ರೆ ಕಿವಿ ತಂಪಾಗ್ಬಿಡುತ್ತೆ. ಇಂಡಿಯನ್ ಫಸ್ಟ್ ಟಾಟಾ ಅಂದರೆ ನಮ್ಮ ರತನ್ ಟಾಟಾ ಇದ್ದಾರಲ್ಲ, ಅವರು ನಮ್ಮ ಫಸ್ಟು ಆ್ಯಪಲ್ ಸಪ್ಲೈಯರ್ ಫ್ಯಾಕ್ಟ್ರಿ ಓಪನ್ ಮಾಡಿದರೆ ಅದ್ರ ವರ್ತ್ ಬಂದ್ಬಿಟ್ಟು 600 ಮಿಲಿಯನ್ಸ್, ಓಕೆನಾ. 600 ಮಿಲಿಯನ್ಸ್ ವರ್ತಲ್ಲಿ ಐಫೋನ್ ಸಪ್ಲೈಯರ್ ಫ್ಯಾಕ್ಟ್ರಿ ಓಪನ್ ಮಾಡಿ. ಇನ್ನು ಮುಂದೆ ನಮ್ಮ ದೇಶದಲ್ಲಿ ಕೂಡ ಫಸ್ಟ್ ಇಂಡಿಯನ್ ಸಪ್ಲೈಯರ್ ಫ್ಯಾಕ್ಟ್ರಿ ಅಂತ ಹೇಳಿದ್ರೆ ಇದು ನಮ್ಮ ರತನ್ ಟಾಟಾ ಅವ್ರು ಓಪನ್ ಮಾಡಿರೋದು ಅಂತಲೇ ಹೇಳ್ಬೋದು. ಅದ್ರ ವರ್ತ್ ಬಂದ್ಬಿಟ್ಟು 600 ಮಿಲಿಯನ್ಸ್ ಇರುತ್ತೆ. ಮುಂದೆ ಏನೆಲ್ಲ ಲೈಕ್ ಡಿಫ್ರೆಂಟ್ ಅಮೌಂಟು ಐಫೋನ್ ಪ್ರಾಡಕ್ಟ್ಸ್ಗಳು ನೆಕ್ಸ್ಟ್ 15 ಮತ್ತು 15 ಪ್ಲಸ್, ಐಫೋನ್ 15 ಮತ್ತು ಐಫೋನ್ 15 ಪ್ಲಸ್ ಇಲ್ಲಿಂದನೇ ಲಾಂಚ್ ಆಗುತ್ತೆ ಅಂತಲೇ ನ್ಯೂಸ್ ಹೇಳಿದ್ದಾರೆ. ನಾನು ಹೇಳಿರೋ ಹಾಗೆ ನಿಮಗೆ ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ. ಆ ಫೋಟೋನ ನೋಡಿದ್ದೀರಾ. ಫಸ್ಟು ಇಂಡಿಯನ್ ಸಪ್ಲೈಯರ್ ಐಫೋನ್ ಫ್ಯಾಕ್ಟ್ರಿ ಅಂತ ಹೇಳಿದ್ರೆ ಅದು ರತನ್ ಟಾಟಾ ಓಪನ್ ಮಾಡಿರೋದು, ಟಾಟಾ ಗ್ರೂಪ್ ಅವರು. ಓಕೆನಾ. ಸೆಕೆಂಡ್ ನ್ಯೂಸ್ ಬಂದ್ಬಿಟ್ಟು ನಿಮಗೆ ಹೇಗೆ ಗೊತ್ತಿದೆ. ಅವರು ವಿಜಯ್ ರಾವತ್ ಅಂತ, ಅವರು ಒಡಿಸ್ಸಾದ ವಾರಣಾಸಿ ಅವರು ಏನಪ್ಪ ಅಂತ ಹೇಳಿದ್ರೆ ಅವರು ಒಂಥರ ಡಿಫ್ರೆಂಟಾಗಿ ಯಾರೋ ಮಾಡಿಲ್ದಿರೋ ಕೆಲಸ ಮಾಡಿದರೆ. ನಿಮಗೆ ಗೊತ್ತಿದೆ. ಟೊಮೊಟೊ ರೇಂಜು 200 300 400 400 ರೂಪಾಯಿ ಕೆ ಜಿವರೆಗೂ ಇದೆ. ಅದಕ್ಕೆ ಅವರು ಏನಪ್ಪ ಮಾಡಿದ್ರು ಅಂತ ಕಾವಲು ಕಾಯಕ್ಕೆ ಒಬ್ಬರೇ ಕೈಲಿ ಆಗಲ್ಲ ಅಂತ ಹೇಳಿದ್ರೆ ಇಬ್ಬರು ಬೌನ್ಸರ್ಸ್ನ ಲೈಕ್ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಫೋಟೋ ಹಾಕಿದ್ದೀನಿ. ಅವ್ರ ತಲೆ ನೋಡಿ ಹೆಂಗಿದೆ ಅಂತ. ಇವಾಗ ಯಾರೋ ರೈತರಿಗೆ ಒಂದೊಂದು ಟೈಮ್ ಬರುತ್ತೆ. ಇವಾಗ ನೋಡ್ತಾ ಇರ್ಬೋದು, ಹೈಜಾಕ್ ಆಗ್ತಾ ಇರ್ಬೋದು ಆ ಟೊಮೊಟೊ ಗಾಡಿಗಳು, ಇಲ್ಲ ಕಳ್ತನ ಮಾಡ್ತಾಯಿದ್ದಾರೆ. ರೈತರು ರಾತ್ರಿನೇ ಟೊಮೊಟೊಗಳು ಕಳ್ತನ ಮಾಡ್ತಾಯಿದ್ದಾರೆ. ಆಮೇಲೆ ಲೋಡಿಂಗ್ ಹೋಗ್ತಾ ಅಂದರೆ ಲೈಕ್ ಮಾರ್ಕೆಟ್ಗೆ ಹೋಗ್ತಾ ಇದ್ದ ಗಾಡಿಗಳನ್ನೇ ಹೈಜಾಕ್ ಮಾಡ್ತಾಯಿದ್ದಾರೆ. ಸಖತ್ ಟೊಮೊಟೊಗೆ ಹೆವಿ ರೇಟ್ ಆಗಿದೆ. ಯಾವಾಗ ಒಂದೊಂದು ಟೈಮ್ ವರ್ಷಕ್ಕೋ 2 ವರ್ಷಕ್ಕೋ ಒಂದೊಂದು ಟೈಮ್ ಜಾಸ್ತಿ ಆಗುತ್ತೆ. ಅದನ್ನು ಇವರು ಬಿಡ್ತಾಯಿಲ್ಲ. ಆ ಥರ ಬುದ್ಧಿವಂತಿಕೆ ಯೂಸ್ ಮಾಡಿಬಿಟ್ಟು ಅವರು ತನ್ನ ಅಂಗಡಿಯಲ್ಲಿ ಇಬ್ಬರು ಬೌನ್ಸರ್ಸ್ನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ, ಲೈಕ್ ಈ ಕಾವಲು ಕಾಯಕ್ಕೋಸ್ಕರ ಅಂತಲೇ. ಓಕೆನಾ. ಆಮೇಲೆ ನೆಕ್ಸ್ಟ್ ಟೆಕ್ ನ್ಯೂಸ್ ನೋಡೋಣ. ಆಮೇಲೆ ಇನ್ನೊಂದು ಭರತ್ ಜೈನ್, ಓಕೆನಾ, ರಿಚೆಸ್ಟ್ ಬೆಗ್ಗರ್ ಇನ್ ಇಂಡಿಯಾ ಅಂತಲೇ ಹೇಳ್ಬೋದು. ಅವರು ಬಂದು 7.5 ಕೋಟಿ ಅವರ ಆಸ್ತಿ, ಓಕೆನಾ. ಅವ್ರ ಕೋಟಿ ಅಂದರೆ ಅವ್ರು ಕೆಲಸ ಮಾಡೋದೇನಿಲ್ಲ, ಬೆಗ್ಗಿಂಗೇ ಮಾಡೋದು, ಅಂದರೆ ಭಿಕ್ಷೆನೇ ಬೇಡೋದು. 7.5 ಕೋಟಿ ಅವ್ರ ಆಸ್ತಿ ಇರೋದು, ಓಕೆನಾ. 7.5 ಕೋಟಿ ಮತ್ತು 2 BHK ರೆಂಟ್ ಇರೋದು. ಮುಂಬೈಯಲ್ಲಿ ಅದು 2 BHK ರೆಂಟ್ ಇರೋದು ಮುಂಬೈಯಲ್ಲಿ. ಅವ್ರದ್ದು ಅದ್ರ ಕಾಸ್ಟ್ ಬಂದ್ಬಿಟ್ಟು 1.2 ಕ್ರೋರ್, ಅಂದರೆ 1.2 ಕ್ರೋರ್ ಅಂದರೆ ಕೋಟಿಯಷ್ಟು 2 BHK ಇನ್ ಮುಂಬೈಯಲ್ಲಿ ಅವ್ರದ್ದು ಫ್ಲ್ಯಾಟ್ ಇರೋದು. ಆಮೇಲೆ ಅವ್ರದ್ದು 2 ಶಾಪ್ ಇದೆ. ಅದು ಒಂದು ತಿಂಗಳಿಗೆ 30,000 ಸಂಪಾದನೆ ಬಾಡಿಗೆನೇ ಕೊಡಬೇಕಂತೆ. ಅದು ಅಷ್ಟು ರಿಚೆಸ್ಟ್ ಬೇಗ, ಅದು ತಿಂಗಳಿಗೆ ಅವರು ಸಂಪಾದನೆ 75,000 ಮಾಡ್ತಿದ್ದಾರಂತೆ. ಬರೀ ಯಾವುದೆಲ್ಲ ಯೂಟ್ಯೂಬ್ ಕಡೆಯಿಂದ ಆಮೇಲೆ ಬೇರೆ ಕಡೆ ಕೆಲಸಕ್ಕೆ ಹೋಗಿ ಅದು ಇದು ಅಂತೆಲ್ಲ ಭಿಕ್ಷೆ ಬೇಡ. ಅವ್ರದ್ದು 7.5 ಕೋಟಿ ಆಸ್ತಿ ಇದೆ. ತಿಂಗಳಿಗೆ 75,000 ಅದರಿಂದನೇ ಅವ್ರು ದುಡಿತಾ ಇದ್ದಾರಂತೆ. ಅವ್ರದ್ದು 2 ಫ್ಲ್ಯಾಟು, ಅದು 1.5 ಕೋಟಿ 1.2 ಕ್ರೋರ್ 2 ಫ್ಲ್ಯಾಟು ಇನ್ನು ಮುಂಬೈಯಲ್ಲಿ. ಫ್ಲ್ಯಾಟ್ ಅಂತ ಹೇಳಿದ್ರೆ ಅದು ಬೆಂಗಳೂರು ಮುಂಬೈ ಎಲ್ಲ ಮಸ್ತಾಗಿರುತ್ತೆ ರೆಂಟ್ಗಳು. ಬಟ್ ಅದು 1.2 ಕ್ರೋರ್ದು 2 ಫ್ಲ್ಯಾಟು ಮತ್ತು 2 ಶಾಪ್ಸ್ ಇದೆ. ಅದ್ರ ರೆಂಟ್ ಬಂದುಬಿಟ್ಟು 30,000 ಪರ್ ಮಂತ್ ಅಂತೆ. ಈ ರೇಂಜಿಗೆ ಅಂದರೆ ನಾನು ಹೇಳ್ತಾ ಇರೋದು ಟೆಕ್ಕಿಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ಬೇಡಿ, ಹೋಗೋರು ಈ ವಿಡಿಯೋ ಬಿಟ್ಬಿಟ್ಟು ಭಿಕ್ಷೆ ಬೇಡೋಕೆ ಅಂತ ಹಾಕೋದು ಆ ಥರ ಎಲ್ಲ ಹಾಕೋಕ್ಕೋಗ್ಬಿಡಿ. ನಾನು ಬಟ್ ತಿಳ್ಕೊಳ್ಳಿ ಅಂತ ನಾನು ಹಾಕಿರೋದು, ಓಕೆನಾ. ಯಾವ ರೇಂಜಿಗೆ ಹೆಂಗೆ ಜನ ಯುಟಿಲೈಸ್ ಮಾಡ್ಕೊಂಡು ಎಷ್ಟು ಜನ
ಭಿಕ್ಷೆ ಬಿಡ್ತಾರೆ ಅಂತ ನೀವು ನೋಡ್ತಾ ಇರ್ಬೋದು. ಸೊ ಒಬ್ಬೊಬ್ರು ಹಸುಗೋಸ್ಕರ ಮಾಡ್ತಾರೆ, ಒಬ್ಬೊಬ್ರು ಬಿಸ್ನೆಸ್ಸೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರಂಥವ್ರು. ಓಕೆನಾ. ಸೊ ಇದು ಒಂಥರ ಕೇಳಿ ಶಾಕ್ ಆಯಿತು, ನಿಮ್ಮ ಹತ್ರ ಶೇರ್ ಮಾಡ್ಕೊಳೋ ಅಂತ ವಿಡಿಯೋ ಮಾಡ್ತಾ ಇರೋದು. ಓಕೆನಾ. ಒಡಿಶಾ ನ್ಯೂಸ್ ಚಾನಲಲ್ಲಿ ಲೈಕ್ ಇವಾಗ ಎ ಐಗಳೆಲ್ಲ ನೋಡ್ತಾ ಇರೋದಲ್ಲ, ಲೈಕ್ ಒಂದು ಫೋಟೋ ಸ್ಟಿಲ್ ಇರುತ್ತೆ, ಅದಕ್ಕೆ ಎ ಇಂದ ಒಂದು ವೀಡಿಯೋಸ್ ಏನಾರು ಹಾಕಿದ್ರೆ ಲಿಪ್ ಮಾತ್ರ ಮಾತಾಡ್ತಾ ಇರುತ್ತೆ. ಸೊ ನಾವೇನಾದ್ರು ಹೊರಗೆ ಕೊಡ್ತಾರೆ ಲಿಪ್ ಅಷ್ಟು ಹಿಂಗೆ ಸ್ಟಡಿಯಾಗಿರುತ್ತೆ. ಲಿಪ್ಸ್ ಎ ಮುಖಾಂತರ ಒಡಿಶಾ ನ್ಯೂಸ್ ಚಾನಲಲ್ಲಿ ಒಂದು ನಿರೂಪಕಿ ಅಂದರೆ ಲೈಕ್ ಆ್ಯಂಕರ್ನ ರೆಡಿ ಮಾಡಿದಾರಂತೆ. ಸೊ ಅವ್ರಿಗೆ ಜಸ್ಟ್ ಒಂದು ಫೋಟೋ ಇರುತ್ತೆ, ಅದಕ್ಕೆ ಫುಲ್ಲು ನಾವೇನು ಹೇಳಬೇಕು ಆ ನ್ಯೂಸ್ನ ಡೌನ್ಲೋಡ್ ಮಾಡಿ ಲೈಕ್ ಅದನ್ನು ಹಾಕ್ಬಿಟ್ಬಿಟ್ರೆ ಜಸ್ಟ್ ಅವ್ರು ಏನು ಹೇಳಬೇಕೋ ಅದು ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಐಗಳು ನೀವು ನೋಡಿರ್ತೀರ, ಲೈಕ್ ನೀವು ಬುದ್ಧ ಅಕಸ್ಮಾತ್ ಈ ಇನ್ಸ್ಟಾಗ್ರಾಮ್ ಸ್ಕ್ರೋಲಿಂಗಲ್ಲಿ ಮಾಡ್ತಾ ಇರ್ಬೇಕಾದ್ರೆ ನೀವು ನೋಡ್ತಾ ಇರ್ಬೋದು. ಐಗಳು ಅಂದರೆ ಲೈಕ್ ಏನಿಲ್ಲ, ಒಂದು ಸ್ಟಿಲ್ ಆಗಿರುತ್ತೆ, ಫೋಟೋ ಮಾತ್ರ ಮಾತಾಡ್ತಾ ಇರುತ್ತಲ್ವ. ಸೊ ಆ ಥರ ವೀಡಿಯೋಸ್ ಇರುತ್ತೆ. ಆ ಥರನ ಒಡಿಶಾ ನ್ಯೂಸ್ ಚಾನಲಲ್ಲಿ ಒಂದು ನಿರೂಪಕಿನ ಲೈಕ್ ಆ್ಯಡ್ ಮಾಡ್ಕೊಂಡಿದ್ದಾರೆ. ಅಂದರೆ ನೀವು ಯಾರೇ ಅವ್ರಿಗೆ ಸಂಬಳ ಕೊಡೋ ಬದಲು ಬೇರೆ ನಿರೂಪಕಿ ಜಸ್ಟ್ ಕೂತ್ಕೊಂಡಲ್ಲೇ ಒಂದು ಫೋಟೋ ಇರುತ್ತೆ, ಆ ಫೋಟೋಗೆ ಏನೇನು ಹೇಳಬೇಕು ಅಂತ ಹೇಳಿದ್ರೆ ಅದನ್ನು ಫುಲ್ ಡೌನ್ಲೋಡ್ ಮಾಡಿ ಬಿಟ್ಬಿಟ್ರೆ ಸೊ ಜಸ್ಟ್ ಅದು ಏನು ನ್ಯೂಸ್ ಹೇಳಬೇಕು ಅದು ಹೇಳ್ಕೊಂಡು ಹೋಗುತ್ತೆ. ಸೊ ಅಂಥದ್ದೊಂದು ಆವಿಷ್ಕಾರನ ಈ ಒಡಿಶಾ ನ್ಯೂಸ್ ಚಾನಲ್ ಮಾಡಿದ್ದಾರೆ. ಸೊ ಇದೊಂಥರ ಯಾರು ಮಾಡಿದ್ದೀರೋ ಕೆಲಸ ಮಾಡಿದ್ದಾರೆ. ಜಸ್ಟ್ ನಾನು ಕೇಳಿರೋ ಮಟ್ಟಿಗೆ ಇದೊಂದೇ ಫಸ್ಟು ನ್ಯೂಸ್ ಕೇಳ್ತಾ ಇರೋದು. ಸೊ ಅದೇ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನಿಸ್ತು. ಸೊ ಈ ಟೆಕ್ ನ್ಯೂಸ್ ಹೆಂಗಿತ್ತು ಸೊ ಕಾಮೆಂಟ್ ಸೆಕ್ಷನ್ಗೆ ತಿಳಿಸಿ. ಇದೇ ಥರ ಟೆಕ್ ನ್ಯೂಸ್ ಬೇಕಂತೇಳಿ ಕಾಮೆಂಟ್ ಸೆಕ್ಷನ್ಗೆ ತಿಳಿಸಿ. ಯಾರೇನು ತಪ್ಪಾಗಿದ್ದರೆ ಫಸ್ಟು ಟೆಕ್ ನ್ಯೂಸ್ ನಂದು ಯಾವ ಥರ ನಾನು ಹೇಳಬೇಕು, ಮುಂದೆ ಹೋಗ್ತಾ ಸರಿ ಹೋಗ್ತೀನಿ. ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇಷ್ಟೆಲ್ಲ ವಿಡಿಯೋ ನೋಡೋದಕ್ಕೆ. ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದೇ ಥರ ಡಿಫ್ರೆಂಟ್ ಆಗಿರೋ ಟೆಕ್ ನ್ಯೂಸ್ ಅದು ತೊಗೊಂಬರ್ತೀನಿ ಅಂತ ಹೇಳ್ತಾ ನಮಸ್ಕಾರ.